ಕರ್ನಾಟಕದಲ್ಲಿ 32 ಲಕ್ಷಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರಿದ್ದಾರೆ. ಕಾರ್ಮಿಕರು ಮತ್ತು ಶ್ರಮಿಕರ ಅಭಿವೃದ್ಧಿ ಆಗದ ಹೊರತು ದೇಶದ ಅಭಿವೃದ್ಧಿ ಕಷ್ಟ. ಆರೋಗ್ಯವೇ ಭಾಗ್ಯ. ಪ್ರಿವೆಂಟಿವ್ ಹೆಲ್ತ್ ಕೇರ್. ತಾಲೂಕು ಮಟ್ಟದಲ್ಲಿ ಕೂಡ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ತಪಾಸಣೆಗಳು ಮತ್ತು ಚಿಕಿತ್ಸೆಗಳು ನಡೆಯುತ್ತೆ. ನಮಸ್ಕಾರ ವೀಕ್ಷಕರೇ. ಭವ್ಯ ಭಾರತವನ್ನು ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರೋದು ಶ್ರಮಿಕರು, ಕಾರ್ಮಿಕರು. ಈ ಕಾರ್ಮಿಕರು ಮತ್ತು ಶ್ರಮಿಕರ ಅಭಿವೃದ್ಧಿ ಆಗದ ಹೊರತು ದೇಶದ ಅಭಿವೃದ್ಧಿ ಕಷ್ಟ. ಇದಕ್ಕಾಗಿಯೇ ಕಾರ್ಮಿಕ ಇಲಾಖೆ ಸಾಕಷ್ಟು ಕಷ್ಟಪಡ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ಬಳಿಕ ಇಡೀ ದೇಶಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನು ತರ್ತಿದ್ದಾರೆ. ಏನು ಕಾರ್ಮಿಕರು ಚೆನ್ನಾಗಿರ್ಬೇಕಂದ್ರೆ ಏನು? ಮೊದಲು ಆರೋಗ್ಯವೇ ಭಾಗ್ಯ. ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಸಾಕಷ್ಟು ಯೋಜನೆಗಳನ್ನು ಸಂತೋಷ್ ಲಾಡ್ ಮೊದಲ ಬಾರಿಗೆ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಮತ್ತೊಂದು ಅಡಿಷನಲ್ ಆ್ಯಡ್ ಅಂತ ಹೇಳಿದ್ರೆ ಅದು ಪ್ರಿವೆಂಟಿವ್ ಹೆಲ್ತ್ ಕೇರ್. ಅಂದರೆ ಅನಾರೋಗ್ಯಕ್ಕೆ ತುತ್ತಾಗುವ ಮೊದಲೇ ಸೂಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು. ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ನಂತರ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳೋ ಅನಿವಾರ್ಯತೆಯೇ ಬರಲ್ಲ. ಇದೇ ಕಾರಣಕ್ಕಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರನ್ನು ಇದೀಗ ರಾಜ್ಯ ಸರ್ಕಾರ ಆರಂಭಿಸಿದೆ. ಕಾರ್ಮಿಕ ಇಲಾಖೆ ಇದಕ್ಕಾಗಿ ಸಹಾಯವಾಣಿಯನ್ನು ಕೂಡ ತೆರೆದಿದೆ. ಆ ಸಹಾಯವಾಣಿ ಸಂಖ್ಯೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಕಾರ್ಮಿಕರು ಇರುವ ಜಾಗಕ್ಕೆ ಅಥವಾ ಕಾರ್ಮಿಕರು ಕೆಲಸ ಮಾಡೋ ಜಾಗಕ್ಕೆ ಇಂಥ ದಿನದಲ್ಲಿ ಇಂತಹ ಮೆಡಿಕಲ್ ಯೂನಿಟ್ ಬರುತ್ತೆ, ನಿಮಗೆ ಒಂದಷ್ಟು 20 ಬಗೆಯ ಉಚಿತವಾದ ಪರೀಕ್ಷೆಗಳನ್ನು ಮಾಡ್ತಾರೆ. ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಕುಟುಂಬಕ್ಕೆ ಆ ಪರೀಕ್ಷೆಗಳನ್ನ ಮಾಡ್ತಾರೆ. ಸರಿ, ಯಾವುದೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಲ್ಲಿ ಬರುವಂತಹ ಪರೀಕ್ಷೆಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ವೈದ್ಯರ ಸಲಹೆ, ನಂತರ ದೈಹಿಕ ಪರೀಕ್ಷೆ, ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ, ಕಿವಿ ಪರೀಕ್ಷೆ, ಕಣ್ಣಿನ ಪರೀಕ್ಷೆ, CBC ಟೆಸ್ಟ್, ESR, HAIC ಟೆಸ್ಟ್, LFT, ಕಿಡ್ನಿ ಟೆಸ್ಟ್, T3 ಟಿಯಾಸೆಟ್, ಮೂತ್ರ ಪರೀಕ್ಷೆ, ಪ್ಯಾರಾಸೈಟ್, ಮಲೇರಿಯಾ, ಲಿಪಿಡ್ ಪ್ರೊಫೈಲ್, ಸಿರಮ್ ಐರನ್, ಸಿರಮ್ ಮ್ಯಾಗ್ನೇಷಿಯಂ ಮತ್ತು ಸಿರಮ್ ಪ್ರೋಟೀನ್, GGTP, HIV ಪರೀಕ್ಷೆ, ಹೆಪಟೈಟಿಸ್ B, C ಪರೀಕ್ಷೆ, ಬ್ಲಡ್ ಗ್ರೂಪಿಂಗ್ ಪರೀಕ್ಷೆಗಳನ್ನು ಉಚಿತವಾಗಿ ಕಾರ್ಮಿಕರು ಇರೋ ಜಾಗಕ್ಕೆ ಮುಂಚಿತವಾಗಿಯೇ ತಿಳಿಸಿ ಆರೋಗ್ಯ ಇಲಾಖೆಯ ವೈದ್ಯರು ಬಂದು ಪರೀಕ್ಷೆಯನ್ನು ಮಾಡ್ತಾರೆ. ಪರೀಕ್ಷೆ ಮಾಡೋರು ಮುಗಿದೋಯ್ತಾ? ಆ ನಂತರದಲ್ಲಿ ನಿಜಕ್ಕೂ ಏನಾದರೂ ಸಮಸ್ಯೆಗಳು ಇದೆ ಅಂದರೆ ಅದಕ್ಕೆ ಉಚಿತ ಚಿಕಿತ್ಸೆಯನ್ನು ನೀಡೋ ಕೆಲಸವನ್ನು ಕೂಡ ಕಾರ್ಮಿಕ ಇಲಾಖೆ ಮಾಡುತ್ತೆ. ಹೌದು, ಕಾರ್ಮಿಕರು ಚೆನ್ನಾಗಿರಬೇಕು, ಶ್ರಮಿಕರು ಚೆನ್ನಾಗಿರಬೇಕು ಅಂತ ಹಿಂದೆ ಮಾತಾಡ್ಕೊಳ್ತಾ ಇದ್ರು. ಅವ್ರಿಗಾಗಿ ಯೋಜನೆಗಳನ್ನೂ ತರ್ತಾ ಇದ್ರು, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಅನಾರೋಗ್ಯಕ್ಕೆ ತುತ್ತಾಗುವ ಮೊದಲೇ ಪ್ರಿಕಾಷನ್ ತಗೋಬೇಕು, ಪ್ರಿವೆಂಟಿವ್ ಹೆಲ್ತ್ ಕೇರ್ ಚೆಕಪ್ ಆಗಬೇಕು ಅನ್ನೋ ಕಾನ್ಸೆಪ್ಟು ಸಂತೋಷ್ ಲಾಡ್ ಬಂದಿದೆ. ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಸುಮಾರು 32 ಲಕ್ಷಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರಿದ್ದಾರೆ. ಅದರಲ್ಲಿ ಬೆಂಗಳೂರಲ್ಲೇ ಜಾಸ್ತಿ. ಯಾಕೆಂದರೆ ರಾಜ್ಯದ ನಾನಾ ಭಾಗಗಳಿಂದ ಜನ ಕೆಲಸವನ್ನು ಹರಿಸಿ ರಾಜಧಾನಿ ಬೆಂಗಳೂರಿಗೆ ಬರ್ತಾರೆ. ಹೀಗಾಗಿ ರಾಜಧಾನಿ ಬೆಂಗಳೂರು ಸೇರಿದಂತೆ ತಾಲೂಕು ಮಟ್ಟದಲ್ಲಿ ಕೂಡ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ತಪಾಸಣೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳು ನಡೆಯುತ್ತೆ. ಎಸ್, ಈಗಾಗಲೇ ಹೇಳಿದೆ, ಕಾರ್ಮಿಕರ ನೆರವಿಗಾಗಿಯೇ ಡಿಸ್ಪ್ಲೇಲಿ ಬರ್ತಾ ಇದೆ ಒಂದು ಕಾಲ್ ಸೆಂಟರ್ ನಂಬರ್ ಅಂತ. 180020333855 180020333855. ನಿಮಗೇನಾದ್ರು ಡೌಟ್ ಇದ್ದಲ್ಲಿ ಯಾವಾಗಪ್ಪ ಟೆಸ್ಟ್ ಮಾಡಿಸೋದು, ಎಲ್ಲಪ್ಪ ಚಿಕಿತ್ಸೆ ಪಡ್ಕೊಳ್ಳೋದು, ಎಲ್ಲ ಡೌಟ್ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕರೆಯನ್ನು ಮಾಡ್ಬೋದು. ಯಾರೆಲ್ಲ ಸೌಲಭ್ಯಗಳನ್ನ ಪಡ್ಕೋಬೋದು ಅಂತ ಹೇಳಿದ್ರೆ, ಕಾರ್ಮಿಕ ಇಲಾಖೆ ಕಾರ್ಡ್ ಇದ್ರಾಯ್ತು, ಮ್ಯಾಂಡೇಟ್ರಿ. ಯಾಕಪ್ಪ ಕಾರ್ಮಿಕ ಇಲಾಖೆ ಕಾರ್ಡ್ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಸಾಕಷ್ಟು ಜನ ಫೇಕ್ ಕಾರ್ಡ್ಗಳಿತ್ತು. ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಸಂತೋಷ್ ಲಾಡ್ ಅವ್ರು ಬಂದಾಗ ಉತ್ತರ ಭಾರತೀಯರು, ಬೇರೆ ಬೇರೆ ರಾಜ್ಯದವರೆಲ್ಲ ಕಾರ್ಮಿಕ ಇಲಾಖೆ ಕಾರ್ಡನ್ನು ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ತಗೊಂಡು ಬದುಕ್ತಿದ್ರು. ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಕನ್ನಡಿಗರೇ, ಅಂದರೆ ಅವರ ಆರೋಗ್ಯ ಚೆನ್ನಾಗಿರಬಾರ್ದು ಅಂತಲ್ಲ, ಕನ್ನಡಿಗರಿಗೆ ಇದರ ಮೊದಲ ಆದ್ಯತೆ ಸಿಗಬೇಕು. ಹೀಗಾಗಿ ಕಾರ್ಮಿಕ ಇಲಾಖೆ ಕಾರ್ಡ್ ಇರುವಂಥ ಪ್ರತಿಯೊಬ್ಬರು ಕೂಡ ಇದರ ಪ್ರತಿಫಲವನ್ನು ಪಡ್ಕೋಬೋದು. ಒಟ್ಟಿನಲ್ಲಿ ಇದು ಪ್ರತಿಯೊಬ್ಬರಿಗೂ ತಾಲೂಕು ಮಟ್ಟದಲ್ಲಿ ಕೂಡ ಇದು ತಲುಪಬೇಕು, ಕಾರ್ಮಿಕರಿಗೆ, ಅರ್ಹ ಕಾರ್ಮಿಕರಿಗೆ ಅನ್ನೋದು. ವೀಕ್ಷಕರೇ, ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೂನಿಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.